ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ನಾನು ಮತ್ತು ನನ್ನ ರಾಯರು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಲವು ದಿನಗಳ ಹಿಂದೆ ರಾಯರು ನನ್ನೊಳಗೆ ಕುಳಿತು ನನ್ನಿಂದ ಹೇಳಿಸುವಂತಹ ಸತ್ಯ ಘಟನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೆ. ಆ ವಿಡಿಯೋವನ್ನು ನೋಡಿದಂತಹ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾವಿರಾರು ವೀಕ್ಷಕರು ನನಗೆ ಫೋನ್ ಮಾಡಿ, ಗುರುಗಳೇ, ನೀವು 35 ವರ್ಷಗಳಿಂದ ರಾಯರ ಸೇವೆ ಮಾಡ್ತಾ ಇದ್ದೀರಾ, ನಿಮ್ಮೊಳಗೆ ರಾಯರಿದ್ದು ನಿಮ್ಮಿಂದ ಸತ್ಯಗಳನ್ನು ನುಡಿಸ್ತಾರೆ, ಬಹಳಷ್ಟು ಜನರಿಗೆ ಅದು ಒಳ್ಳೆಯದಾಗಿದೆ ಅಂತ ನಮಗೆ ಗೊತ್ತು. ಹೀಗೆ ನಿಮ್ಮ ಜೀವನದಲ್ಲಿ ರಾಯರು ನುಡಿಸುವಂತಹ ಆ ಸತ್ಯವನ್ನು, ಆ ಸತ್ಯ ಘಟನೆಗಳನ್ನು ಮಧ್ಯ ಮಧ್ಯ ನಮಗೆ ದಯವಿಟ್ಟು ತಿಳಿಸ್ಕೊಡಿ, ಅದನ್ನು ಕೇಳೋದಕ್ಕೆ ನಮಗೆ ಬಹಳ ಖುಷಿ ಆಗುತ್ತೆ ಅಂತ ಕೇಳ್ಕೊಂಡಿದ್ರಿಂದ ಇವತ್ತಿನ ಸಂಚಿಕೆಯಲ್ಲಿ ರಾಯರು ನನ್ನೊಳಗೆ ಕುಳಿತು ನನ್ನಿಂದ ನುಡಿಸಿದಂತಹ ಒಂದು ಸತ್ಯವನ್ನು, ಆ ಸತ್ಯ ಘಟನೆಯನ್ನು ನಿಮಗೆಲ್ಲ ಹೇಳ್ತೀನಿ. ನನ್ನ ಪರಿಚಯದವರ ಮಗ, ಅವನು BE ಮುಗಿಸಿ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಮಾಡಿದರೂ ಕೂಡ ಅವನಿಗೆ ಯಾವುದೇ ಕಂಪನಿಯಲ್ಲಿ ಕೆಲಸ ಸಿಕ್ಕಿರಲಿಲ್ಲ. ಅಂದರೆ ದೊಡ್ಡ ದೊಡ್ಡ ಕಂಪನಿಯಲ್ಲೇ ಅವನಿಗೆ ಕೆಲಸ ಸಿಗಬೇಕಾಗಿತ್ತು. ಆದರೂ ಕೂಡ ಅವನಿಗೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿರಲಿಲ್ಲ, ಕ್ಯಾಂಪಸ್ ಸೆಲೆಕ್ಷನ್ ಆಗಿಲ್ಲ. ಬಹಳಷ್ಟು ಇಂಟರ್ವ್ಯೂನ ಅವನು ಅಟೆಂಡ್ ಮಾಡಿದ್ರು ಕೂಡ ಯಾವುದೇ ಕಂಪನಿಯಿಂದ ಆಫರ್ ಲೆಟ್ರು ಬಂದಿರಲಿಲ್ಲ, ಉದ್ಯೋಗ ಸಿಕ್ಕಿರಲಿಲ್ಲ. ಒಂದು ದಿವಸ ಅವನು ನನ್ನ ಎದುರಿಗೆ ಬಂದಾಗ ಅವನು ತುಂಬ ಬೇಸರದಲ್ಲಿದ್ದದನ್ನು ನೋಡಿ ನಾನು ಅವನನ್ನ ಕೇಳಿದೆ, ಯಾಕಪ್ಪ ಇಷ್ಟೊಂದು ಬೇಸರದಲ್ಲಿದೆಯಾ, ಏನು ಸಮಾಚಾರ, ಮನೆಯಲ್ಲಿ ಏನಾದರೂ ಗಲಾಟೆ ಆಯಿತಾ ಏನು ಅಂತ ಕೇಳಿದೆ. ಗಲಾಟೆ ಅಲ್ಲ ಗುರುಗಳೇ, ನಿಮಗೆ ಗೊತ್ತಿದೆ ನಾನು BE ಮುಗಿಸಿ 8 ತಿಂಗಳಾಯಿತು, ಆದರೂ ಕೂಡ ನನಗೆ ಯಾವುದೇ ಕಂಪನಿಯಲ್ಲಿ ಕೆಲಸ ಸಿಕ್ಕಿಲ್ಲ. ಡಿಸ್ಟಿಂಕ್ಷನಲ್ಲಿ ಬಂದಿದ್ದೀನಿ, ಬೇಕಾದಷ್ಟು ಸ್ಕಿಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿರುತ್ತೋ ಅದರಲ್ಲಿ ಭಾಗವಹಿಸಿ ಅದರ ಸರ್ಟಿಫಿಕೇಟ್ನು ಇಟ್ಕೊಂಡಿದ್ದೀನಿ. ಆದರೂ ಕೂಡ ನನಗೆ ಯಾವುದೇ ಕಂಪನಿಯಲ್ಲಿ ಕೆಲಸ ಸಿಗ್ತಾ ಇಲ್ಲ, ನನಗೆ ಅದೇ ಬೇಸರ ಅಂತ ಬಹಳ ನೋವಿನಿಂದ ಕಣ್ಣೀರು ಹಾಕ್ಕೊಂಡ ಆ ಹುಡುಗ. ತಕ್ಷಣ ನಾನು ಆ ಹುಡುಗನಿಗೆ ಹೇಳಿದೆ, ಒಂದು ಕೆಲಸ ಮಾಡು, ನೀನು ನಿನ್ನ ಜಾತಕನ ನನಗೆ ತಂದುಕೊಡು, ಜಾತಕ ಒಂದ್ಸಲ ನೋಡ್ತೀನಿ, ಆಮೇಲೆ ಇದಕ್ಕೆ ಏನು ಪರಿಹಾರ ಅನ್ನೋದನ್ನು ನೋಡೋಣ ಅಂತ ಹೇಳಿದೆ. ಸರಿ, ಆ ಹುಡುಗ ನನಗೆ ಜಾತಕ ತಂದುಕೊಟ್ಟ. ಜಾತಕ ನೋಡಿದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ, ಅವನಿಗೆ ಗುರುಬಲ ಇರಲಿಲ್ಲ. ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತಂದರೆ ನಮಗೆ ಗುರು ಅನುಗ್ರಹ ಬೇಕೇ ಬೇಕು. ಅದಿಲ್ಲ ಅಂತಂದರೆ ನಾವು ಎಷ್ಟೇ ಬುದ್ಧಿವಂತರಾಗಿರಲಿ, ನಮ್ಮ ಹತ್ರ ಎಷ್ಟೇ ಹಣ ಇರಲಿ, ನಮಗೆ ಬೇಕಾದಂತಹ ಕೆಲಸಗಳು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಹುಡುಗನ ಜಾತಕದಲ್ಲೂ ಕೂಡ ಗುರುಬಲ ಇರಲಿಲ್ಲ. ಸರಿ, ನಾನು ಅವನಿಗೆ ಹೇಳಿದೆ, ನಾಳೆ ಬೆಳಗ್ಗೆ ನೀನು 5:30 ಗಂಟೆಗೆ ನಮ್ಮ ಮನೆಗೆ ಬಾ, ನಿನಗೆ ಒಂದು ರಾಯರ ವಿಶೇಷವಾದಂತಹ ಅನುಷ್ಠಾನ ಮಂತ್ರವನ್ನು ನಿನಗೆ ಹೇಳ್ಕೊಡ್ತೀನಿ. ಅದನ್ನು ನೀನು ಪ್ರತಿನಿತ್ಯ 51 ಸಲ ದೇವರ ಮನೆಯಲ್ಲಿ ಕೂತ್ಕೊಂಡು ಅದನ್ನು ಮನಸ್ಸಿನಲ್ಲೇ ಜಪ ಮಾಡಬೇಕು. ಆ ಜಪ ಮಾಡು. 51ನೇ ದಿವಸ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ, ಆಗ ನೀನು ನನ್ನ ಜೊತೆ ಮಂತ್ರಾಲಯಕ್ಕೆ ಬಾ, ರಾಯರ ಸೇವೆ ಮಾಡಿಸ್ತೀನಿ, ಖಂಡಿತ ನಿನಗೆ ಒಳ್ಳೆಯದಾಗುತ್ತೆ, ಯೋಚನೆ ಮಾಡಬೇಡ ಅಂತ ಹೇಳಿದೆ. ಮಾರನೇ ದಿವಸ ಆ ಹುಡುಗ ನಮ್ಮ ಮನೆಗೆ ಬಂದ. 5:30ಗೆ ಅವನಿಗೆ ರಾಯರ ವಿಶೇಷವಾದಂತಹ ನಾಮದ ಅನುಷ್ಠಾನವನ್ನು ಹೇಗೆ ಮಾಡಬೇಕು, ಆ ಜಪವನ್ನು ಹೇಗೆ ಮಾಡಬೇಕು ಅಂತ ಅವನಿಗೆ ತಿಳಿಸ್ಕೊಟ್ಟೆ. ಅವನು ಎಂಥ ಭಗವಂತನ ಭಕ್ತ ಅಂತಂದರೆ ಪ್ರತಿನಿತ್ಯ ದೇವರ ಪೂಜೆ ಮಾಡಿದೆ, ಅಭಿಷೇಕ ಮಾಡಿದೆ. ಅವನು ಕಾಲೇಜಿಗೆ ಹೋಗ್ತಾ ಇರಲಿಲ್ಲ, ಅಂಥ ಹುಡುಗ, ದೈವಭಕ್ತ. ಆದರೂ ಕೂಡ ಗುರುಬಲ ಇರಲಿಲ್ಲ ನೋಡಿ. ಸರಿ, ನಾನು ಅನುಷ್ಠಾನ ಮಂತ್ರ ಹೇಳ್ಕೊಟ್ನಲ್ಲ, ಮನೆಗೆ ಹೋದ.
51 ದಿನಗಳ ಕಾಲ ನಾನು ತಿಳಿಸಿಕೊಟ್ಟಂತಹ ಆ ರಾಯರ ವಿಶೇಷವಾದಂತಹ ಅನುಷ್ಠಾನ ಮಂತ್ರವನ್ನು ಪ್ರತಿನಿತ್ಯ 51 ಸಲ ಜಪ ಮಾಡುವುದಕ್ಕೆ ಪ್ರಾರಂಭ ಮಾಡ್ದ. 51 ದಿವಸ ಮುಗಿದ ಮೇಲೆ 52ನೇ ದಿವಸ ನಾನು ಮಂತ್ರಾಲಯಕ್ಕೆ ಹೋಗೋದಿತ್ತು. ಸರಿ, ಅವನಿಗೆ ನಾನು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಪ್ಪ, ನನ್ನ ಕಾರಲ್ಲಿ ಸ್ಥಳ ಇದೆ, ಬಾ ನಿನ್ನ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಮಂತ್ರಾಲಯಕ್ಕೆ ಅವನನ್ನು ಕರ್ಕೊಂಡು ಹೋದೆ. ಮಂತ್ರಾಲಯಕ್ಕೆ ಬಂದ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಮಂತ್ರಾಲಯದಲ್ಲಿ ಯಾವಾಗ ಹೋದರೂ ಕೂಡ ಅಲ್ಲಿ ಉರುಳು ಸೇವೆ ಮಾಡದೆ ಬರೋದಿಲ್ಲ. 3 ದಿವಸ ಇರ್ತೀನಿ. 3 ದಿವಸಗಳ ಕಾಲ ರಾಯರಿಗೆ ಉರುಳು ಸೇವೆಯನ್ನು ಸಮರ್ಪಣೆ ಮಾಡಿ, ನಾನು ಮಾಡ್ತೀನಿ ಅಲ್ಲ, ಅವ್ರು ಮಾಡಿಸ್ಕೋತಾರೆ. ಇವನ್ನ ಕರ್ಕೊಂಡೋಗಿದ್ನಲ್ಲ, ಈ ಹುಡುಗನ್ನು ಕರ್ಕೊಂಡೋಗಿದ್ನಲ್ಲ, ನಾನು ಅವನಿಗೆ ಹೇಳಿದೆ, ನೋಡಪ್ಪ, ನೀನು ಮೊದಲನೇ ಸಲ ಮಂತ್ರಾಲಯಕ್ಕೆ ನನ್ನ ಜೊತೆ ಬರ್ತಾ ಇದೆಯಾ, ಅವ್ನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬರ್ತಾ ಇರೋದು, ಬಂದಿದೆಯಾ, ನಾನೀಗ ಉರುಳು ಸೇವೆ ಮಾಡ್ತಾ ಇದ್ದೀನಿ, ನಿನಗೂ ಸಾಧ್ಯ ಆದರೆ ಉರುಳು ಸೇವೆ ಮಾಡು ಅಂತ ಹೇಳಿದೆ. ಯಾಕೆ ಅಂತಂದರೆ ಎಲ್ಲರಿಗೂ ಉರುಳು ಸೇವೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಒಂದು ಶಕ್ತಿ ಬೇಕು, ರಾಯರ ಅನುಗ್ರಹ ಬೇಕು. ನೀವೊಂದು ಸ್ವಲ್ಪ ದೂರ ಉರುಳು ಸೇವೆ ಮಾಡಿದ ತಕ್ಷಣ ನಿಮಗೆ ಸಂಕಟ ಆಗಕ್ಕೆ ಶುರುವಾಗುತ್ತೆ, ಎದ್ದು ಬಿಡಬೇಕು ಅನಿಸುತ್ತೆ. ಆದರೆ ರಾಯರ ಮಹಿಮೆ ಹೇಗೆ ನೋಡಿ, 51 ದಿನಗಳ ಕಾಲ ನಾನು ತಿಳಿಸಿಕೊಟ್ಟಂತಹ ಆ ಅನುಷ್ಠಾನ ರಾಯರ ಜಪವನ್ನು ಮಾಡಿದ್ನಲ್ಲ, ಅದರ ಶಕ್ತಿಯ ಪರಿಣಾಮವಾಗಿ ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂತಂದರೆ, ಅವನು ಮೊದಲು ಉರುಳು ಸೇವೆ ಅವನಿಗೆ ಹೇಳಿದೆ, ಅವನು ಇಲ್ಲ ಗುರುಗಳೇ ನಾನು ಮಾಡ್ತೀನಿ ಉರುಳು ಸೇವೆನ ಅಂತಂದ. ಆಯ್ತಪ್ಪ ನೀನು ಮಾಡು ಅಂದ್ಬಿಟ್ಟು ನನಗೆ ಆದರೂ ಒಂದು ರೀತಿ ಅನುಮಾನ, ಅವನು ಮಾಡ್ತಾನೋ ಇಲ್ವೋ, ಅವ್ನಿಗೆ ಆಗುತ್ತೋ ಇಲ್ವೋ, ಏನು ತೊಂದರೆ ಆಗುತ್ತೋ ಅಂದ್ಬಿಟ್ಟು ಅವನಿಗೆ ಹೇಳಿದೆ, ನೀನು ಮೊದಲು ಉರುಳು ಸೇವೆ ಮಾಡು, ಉರುಳು ಸೇವೆನ ಹೇಗೆ ಮಾಡಬೇಕು ಅಂತ ಅವನಿಗೆ ತೋರಿಸ್ಕೊಟ್ಟೆ, ಆಮೇಲೆ ನಾನು ಉರುಳು ಸೇವೆ ಮಾಡ್ತೀನಪ್ಪ ಅಂತ ಹೇಳಿದೆ. ಆಯಿತು ಗುರುಗಳೇ ಅಂತ ಅವನು ಹೇಗೆ ಉರುಳು ಸೇವೆ ಶುರು ಮಾಡ್ದ ಅಂತಂದರೆ, ನನಗೆ ಒಂದು 10 ರಿಂದ 12 ನಿಮಿಷ ಬೇಕು ರಾಯರ ಪ್ರಾಕಾರದ ಸುತ್ತ ಉರುಳು ಸೇವೆ ಮಾಡೋದಕ್ಕೆ. ನಿಮಗೆ ಆಶ್ಚರ್ಯ ಆಗುತ್ತೆ ಅಂತ ಅನ್ಸುತ್ತೆ, ಈ ಹುಡುಗ 5 ನಿಮಿಷದಲ್ಲಿ ಆ ಪ್ರಾಕಾರದ ಸುತ್ತ ಉರುಳು ಸೇವೆ ಬಂದ್ಬಿಟ್ಟ. ನನಗೆ ಎಂಥ ಖುಷಿ ಆಯಿತು ಅಂತಂದರೆ, ರಾಯರ ಅನುಗ್ರಹ ಈ ಹುಡುಗನಿಗೆ ಆಗಿದೆ ಅಂತ ನನಗೆ ಅವಾಗಲೇ ಗೊತ್ತಾಗೋಯ್ತು. ಸರಿ, ಆ ಹುಡುಗ ರಾಯರ ಬೃಂದಾವನದ ಸುತ್ತ 3 ಸಲ ಉರುಳು ಸೇವೆ ಮಾಡ್ದ. ಅವನು ಉರುಳು ಸೇವೆ ಮುಗಿದ ಮೇಲೆ ನಾನು ಮಾಡಿದೆ. ರಾಯರ ದರ್ಶನ ಆಯಿತು. ಅಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಆ ಹುಡುಗನಿಗೆ ಆಶೀರ್ವಾದ ಮಾಡಿಸಿದೆ. ಗುರುಗಳು ಕೂಡ ಆ ಹುಡುಗನಿಗೆ ಆಶೀರ್ವಾದ ಮಾಡಿ, ಯೋಚನೆ ಮಾಡಬೇಡಪ್ಪ, ನಿನಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಗುರುಗಳು ಕೂಡ ಅವರಿಗೆ ಆಶೀರ್ವಾದ ಮಾಡಿದ್ರು, ಮಂತ್ರಾಕ್ಷತೆ ಕೊಟ್ಟರು. ಮಂತ್ರಾಲಯದಿಂದ ನಾವು ವಾಪಸ್ ಬಂದ್ವಿ. ವಾಪಸ್ ಬಂದ 2 ದಿನಗಳಲ್ಲಿ ಆ ಹುಡುಗನಿಗೆ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸಕ್ಕೆ ಅವನಿಗೆ ಮೇಲ್ ಬಂತು, ಆಫರ್ ಲೆಟ್ರು ಬಂತು. ಅವನು ಸ್ವೀಟ್ ಬಾಕ್ಸ್ ತೊಗೊಂಡು ಓಡಿ ಬಂದ ನಮ್ಮ ಮನೆಗೆ. ಗುರುಗಳೇ, ನೀವು ಹೇಳಿದ್ದು ನಿಜ ಆಯಿತು, ನನಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ, ನಾನು ಇನ್ನೊಂದು 4-5 ದಿವಸದಲ್ಲಿ ಜಾಯಿನ್ ಆಗ್ತಾ ಇದ್ದೀನಿ, ನಿಮಗೆ ಸ್ವೀಟ್ ಕೊಡೋಕ್ಕೆ ತೊಗೊಂಬಂದಿದ್ದೀನಿ, ಸ್ವೀಟ್ ತೊಗೊಳ್ಳಿ ಅಂತ ನನಗೆ ಸ್ವೀಟನ್ನು ಕೊಡೋದಕ್ಕೆ ಅಂತ ಬಂದಿದ್ದ. ಆಗ ಹುಡುಗನಿಗೆ ಹೇಳಿದೆ, ನೋಡು, ರಾಯರ ಅನುಗ್ರಹ ನಿನ್ನ ಮೇಲೆ ತಕ್ಷಣ ಆಗಿದೆ, ರಾಯರನ್ನು ನೀನು ಅನುಗ್ರಹ ಮಾಡ್ಕೊಂಬಿಟ್ಟಿದ್ಯಾ, ಯಾವುದೇ ಕಾರಣಕ್ಕೂ ರಾಯರ ಪಾದವನ್ನು ಮಾತ್ರ ಮುಂದಿನ ದಿನಗಳಲ್ಲೂ ಕೂಡ ನೀನು ಬಿಡಬಾರ್ದು, ರಾಯರ ಸೇವೆ ನಿರಂತರವಾಗಿ ನೀನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದೆ. ಅಯ್ಯೋ, ಎಲ್ಲಾದರೂ ಉಂಟಾ ಗುರುಗಳೇ, ನನಗೆ ಈ ಕೆಲಸ ಸಿಕ್ಕಿರೋದೇ ರಾಯರಿಂದ, ಮತ್ತು ನೀವು ತಿಳಿಸ್ಕೊಟ್ಟಂಥ ಆ ರಾಯರ ಅನುಷ್ಠಾನದಿಂದ, ನಿಮ್ಮ ಆಶೀರ್ವಾದ, ರಾಯರ ಅನುಗ್ರಹ ಇವೆರಡೂ ಇರೋದ್ರಿಂದ ನಾನು ಖಂಡಿತವಾಗ್ಲೂ ರಾಯರ ಸೇವೆಯನ್ನು ನನ್ನ ಉಸಿರು ಇರೋ ತನಕನೂ ಕೂಡ ನಾನು ಬಿಡೋದಿಲ್ಲ ಅಂತಂದ. ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡ. ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡು 1 ವರ್ಷ ಆಗಿತ್ತು. ಆರಾಧನೆ ಸಮಯ ಅವಾಗ ಅವನೇ ಕೇಳ್ದ, ಗುರುಗಳೇ, ನೀವು ಆರಾಧನೆಗೆ ಮಂತ್ರಾಲಯಕ್ಕೆ ಹೋಗ್ತಿರಲ್ಲ, ನಾನು ನಿಮ್ಮ ಜೊತೆ ಬರ್ಬೋದಾ ಅಂತ. ಬಾಪ, ಅದಕ್ಕೇನಂತೆ ಅಂತ ನಾನು ಅವನನ್ನು ಮಂತ್ರಾಲಯಕ್ಕೆ ಆರಾಧನೆಗೆ ಕರ್ಕೊಂಡು ಬಂದೆ. ಆರಾಧನೆಯಲ್ಲೂ ನಾನು 4-5 ದಿವಸ ಮೊದಲೇ ಹೋಗ್ಬಿಡ್ತೀನಿ. ಯಾಕೆಂದರೆ ಸೇವೆ ಮಾಡಬೇಕು, ಆ ಜನಗಳ ಮಧ್ಯೆ ಉರುಳು ಸೇವೆ ಮಾಡೋಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ನಾನು ಒಂದು 2-3 ದಿವಸ ಮೊದಲೇ ಹೋಗಿ ಅಲ್ಲಿ ಉಳ್ಕೊಳ್ತೀನಿ. ಆದ್ದರಿಂದ ಇವನನ್ನು 1 ವಾರ ರಜಾ ಹಾಕಬೇಕು, ಆಗುತ್ತಾ ಅಂತ ಕೇಳ್ದೆ. ಇಲ್ಲ, ನಾನು ಪ್ರಯತ್ನ ಮಾಡ್ತೀನಿ, ನನಗಾಗುತ್ತೆ ಅಂತ ಹೇಳ್ದ. ರಜಾ ತಗೊಂಡು ಆರಾಧನೆಗೆ ನನ್ನ ಜೊತೆ ಮಂತ್ರಾಲಯಕ್ಕೆ ಬಂದ. ಮಂತ್ರಾಲಯದಲ್ಲಿ ಆಗಲೂ ಕೂಡ ಆ ರಾಯರ ಬೃಂದಾವನಕ್ಕೆ ಉರುಳು ಸೇವೆಯನ್ನು ಅಷ್ಟೂ ದಿನಗಳ ಕಾಲ ಮಾಡ್ದ. ಎಲ್ಲ ಮುಗೀತು, ಆರಾಧನೆ, ರಾಯರ ದರ್ಶನ ಆಯಿತು. ಆ ವೈಭವನ ನೋಡೋದಕ್ಕೆ ಒಂದು ಅದ್ಭುತ. ಮಂತ್ರಾಲಯದಲ್ಲಿ ಎಲ್ಲ ಆಯಿತು. ರಾಯರ ಆರಾಧನೆ ಮುಗಿಸ್ಕೊಂಡು ನಾವು ಕಾರಲ್ಲಿ ಅನಂತಪುರದ ತನಕ ಬರ್ತಾ ಇದ್ದೀವಿ ಅಷ್ಟೇ. ಅನಂತಪುರ, ಮಂತ್ರಾಲಯ ಬಿಟ್ಟು ಅನಂತಪುರದಲ್ಲಿ ಅವನಿಗೆ ಒಂದು ಫೋನ್ ಬಂತು.
ಅನಂತಪುರದಲ್ಲಿ ನಾನು ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅವನಿಗೆ ಕಂಪನಿಯಿಂದ ಫೋನ್ ಬಂತು. ಫೋನ್ ಅಟೆಂಡ್ ಮಾಡ್ದ. ಫೋನ್ ಅಟೆಂಡ್ ಮಾಡಿ ಜೋರಾಗಿ ಅಳ್ತಾ ಇದ್ದಾನೆ. ನನಗೆ ಗಾಬರಿ ಆಗೋಯ್ತು. ಇದ್ಯಾಕಿದು ಇದ್ದಕ್ಕಿದ್ದಂಗೆ ಫೋನ್ ರಿಸೀವ್ ಮಾಡಿಬಿಟ್ಟು ಅಳ್ತಾ ಇದ್ದಾನಲ್ಲ ಈ ಹುಡುಗ ಅಂತ ಭಾಳ ನನಗೊಂಥರ ಗೊಂದಲ ಆಗೋಯ್ತು. ಯಾಕಪ್ಪ ಏನಾಯಿತು ಅಂತಂದೆ. ಅವನು ಅವನ ಫೋನ್ ಆ ಕೈಯಿಂದ ಫೋನೇ ಬಿದ್ದುಬಿಡ್ತು. ಕಾರ್ ಒಳಗಡೆಗೆ ಮೊಬೈಲೇ ಬಿದ್ದು ಗುರುಗಳೇ, ಅಲ್ಲೇ ನನ್ನ ಕಾರಲ್ಲಿ ಡ್ಯಾಶ್ ಬೋರ್ಡಲ್ಲಿ ರಾಯರ ವಿಗ್ರಹ ಇಟ್ಟಿದ್ದೀನಿ. ರಾಯರ ವಿಗ್ರಹಕ್ಕೆ ಅಲ್ಲಿಂದನೇ ಕೈ ಮುಗಿದ್ಬಿಟ್ಟು ಕಂಪನಿಯಿಂದ ಫೋನ್ ಬಂದಿತ್ತು. ಗುರುಗಳೇ, ನಾನೀಗ ಟೀಮ್ ಲೀಡ್ರ್ ಅಂತೆ, ನನಗಿವಾಗ 3 ಲಕ್ಷ ಸಂಬಳ, ಕಂಪ್ನಿಯಿಂದ ಫೋನ್ ಮಾಡಿದ್ದಾರೆ, ನಿನಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳೋದಕ್ಕೆ ಕಂಪ್ನಿಯಿಂದ ಫೋನ್ ಮಾಡಿದ್ದಾರೆ ಗುರುಗಳೇ, ನನಗೆ ಆನಂದ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತಂದ. ನೋಡಿ ರಾಯರ ಮಹಿಮೆ ಹೇಗಿದೆ. ಶ್ರದ್ಧಾಭಕ್ತಿಯಿಂದ ರಾಯರ ಸೇವೆ ಮಾಡಿದ್ರೆ ಹೇಗೆ ರಾಯರ ಅನುಗ್ರಹ ಮಾಡ್ತಾರೆ ಅಂತ. ಅದಾಯಿತು. ಸರಿ, ಅವನಿಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ, ಈ ಟೀಮ್ ಲೀಡ್ರು ಅದನ್ನ ಕೆಲವು ದಿನಗಳಾದಮೇಲೆ ಅವನಿಗೆ ಮದುವೆ ಮಾಡಬೇಕು ಅಂತ ಅವ್ರ ಮನೆಯಲ್ಲಿ ಹುಡುಗಿಯನ್ನು ಹುಡುಕ್ತಾ ಇದ್ರು. ಯಾವುದೇ ಜಾತಕ ಬಂದರೂ ಇವನಿಗೆ ಸೆಟ್ ಆಗ್ತಾ ಇರಲಿಲ್ಲ. ಇವನು ತುಂಬ ಸೌಮ್ಯ ಸ್ವಭಾವದ ಹುಡುಗ, ತುಂಬ ಒಳ್ಳೆಯ ಹುಡುಗ, ತುಂಬ ಒಳ್ಳೆಯ ಮನೆತನ. ಇವ್ರ ತಂದೆ ತಾಯಿಗಳು ಅಷ್ಟೇ ಒಳ್ಳೆಯವರು. ಇಡೀ ಕುಟುಂಬವೇ ಒಂದು ಒಳ್ಳೆಯ ಕುಟುಂಬ. ಆ ಕುಟುಂಬಕ್ಕೆ ಬರುವಂತಹ ಹೆಣ್ಣು ಮಗಳು ಎಷ್ಟು ಪುಣ್ಯ ಮಾಡಿದಳೋ ಗೊತ್ತಿಲ್ಲ. ಆದರೆ ಈ ಹುಡುಗನಿಗೆ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ. ಜಾತಕ ಬಂದಿದ್ದು ಇವನಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ಸರಿ, ಮತ್ತೆ ನನ್ನನ್ನು ಕೇಳ್ದ, ಗುರುಗಳೇ ಈ ಥರ ಆಗ್ತಾ ಇದೆ, ನಾವು ಏನು ಮಾಡಬೇಕು ಅಂತ. ಮತ್ತೆ ಅವನಿಗೆ ರಾಯರ ಒಂದು ಅನುಷ್ಠಾನದ ಮಂತ್ರವನ್ನು ಹೇಳ್ಕೊಟ್ಟೆ. ಅವ್ರ ತಂದೆ ತಾಯಿಗೂ ಹೇಳಿದೆ, ಯೋಚನೆ ಮಾಡಬೇಡಿ, ಇನ್ನು 3 ತಿಂಗಳಲ್ಲಿ ನಿಮ್ಮ ಮಗನಿಗೆ ಒಳ್ಳೆಯ ಹುಡುಗಿ ಸಿಗ್ತಾಳೆ, ನಿಮ್ಮ ಮನೆಗೆ ಒಳ್ಳೆ ಸೊಸೆ ಬರ್ತಾಳೆ ಅಂತ ಹೇಳಿದ್ದೆ. ಅವನು 15 ದಿವಸ ಅನುಷ್ಠಾನ ಮಾಡ್ದ ಅಷ್ಟೇನೆ. 15ನೇ ದಿನಕ್ಕೆ ಅವನಿಗೆ ಒಂದು ಒಳ್ಳೆಯ ಮನೆತನದ ಹುಡುಗಿಯ ಜಾತಕ ಬಂತು. 3 ತಿಂಗಳು ಅಂತ ಹೇಳಿದ್ದೆ, 15 ದಿವಸಕ್ಕೆ ಜಾತಕ ಬಂತು. ಸರಿ, ಇವನಿಗೂ ಹುಡುಗಿ ಇಷ್ಟ ಆಯಿತು, ಅವ್ರಿಗೂ ಇಷ್ಟ ಆದರು. ಮದುವೆ ಎಂಗೇಜ್ಮೆಂಟ್ ಆಗೋ ಹೊತ್ತಿಗೆ 3 ತಿಂಗಳಾಗಿತ್ತು. ನಾನು ಹೇಳಿದಾಗೆ 3 ತಿಂಗಳಲ್ಲೇ ಅವನಿಗೆ ಎಂಗೇಜ್ಮೆಂಟ್ ಆಯಿತು. ಒಳ್ಳೆ ಹುಡುಗಿ ಆ ಹುಡುಗನಿಗೆ ಸಿಕ್ಕಿದ್ದಾಯಿತು. ಸರಿ, ಅಲ್ಲಿಂದ ಒಂದು 2 ತಿಂಗಳಿಗೆ ಅವನಿಗೆ ಮದುವೆ ಕೂಡ ಆಯಿತು. ಮದುವೆ ಆದಮೇಲೆ ಒಂದು 6-7 ವರ್ಷಗಳ ತನಕ ಅವರಿಗೆ ಮಕ್ಕಳೇ ಆಗಲಿಲ್ಲ. ನಾನು ಯಾವಾಗಲೂ ಸಿಕ್ಕಿದಾಗ ಕೇಳ್ತಿದ್ದೆ, ಏನಪ್ಪ ನಿನಗೆ ಯಾವಾಗ ರಾಯರು ಅನುಗ್ರಹ ಮಾಡೋದು, ನಿಮ್ಮ ಮನೆಗೆ ಯಾವಾಗ ಮಗು ಬರೋದು, ಯಾಕೆ ಏನು ಪೋಸ್ಟ್ಪೋನ್ ಮಾಡ್ಕೋತಾ ಇದ್ದೀರಾ, ಏನು ಕತೆ? ಆ ಥರ ಎಲ್ಲ ಮಾಡ್ಕೋಬೇಡಿ, ನಿಮಗೆ ಬೇಕು ಅಂತಂದಾಗ ಮಕ್ಕಳಾಗೋದಿಲ್ಲ, ಪೋಸ್ಟ್ಪೋನ್ ಮಾಡ್ಕೋಬೇಡಿ, ಏನು ನಿಮ್ಮ ಸಮಸ್ಯೆ ಏನು ಅಂತ ಕೇಳಿದೆ. ತುಂಬ ಕ್ಲೋಸ್ ಆಗಿದ್ದರಿಂದ ಆ ಹುಡುಗ ಜೊತೆಗೆ ನಾನು ಆಯುರ್ವೇದ ಔಷಧಿಗಳನ್ನು ಕೊಡೋದ್ರಿಂದ ನಾನು ಮುಕ್ತವಾಗಿ ಅವನನ್ನು ಸಿಕ್ಕಿದಾಗ ಕೇಳಿದಾಗ ಅವನು, ಇಲ್ಲ ಗುರುಗಳೇ, ನಾವು ಆ ಥರ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಆದರೂ ಕೂಡ ನಮಗೆ ಇನ್ನೂ ಸಂತಾನ ಭಾಗ್ಯ ಆಗಿಲ್ಲ ಅಂತ ಆ ಹುಡುಗ ಹೇಳ್ದ. ಜೊತೆಗೆ ಆ ದಿವಸ ಅವರ ತಂದೆ ತಾಯಿಗಳು ಕೂಡ ಜೊತೆನಲ್ಲಿ ಇದ್ದಿದ್ದರಿಂದ ಅವರು ಕೂಡ ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡ್ರು. ನೋಡಿ, ನೀವು ಹೇಳಿದಾಗೆ ಎಲ್ಲದೂ ಆಗ್ತಾ ಇದೆ, ಆದರೆ ಯಾಕೋ ಇದೊಂದು ಬೇಗ ಆಗ್ತಾ ಇಲ್ಲ, ನಮ್ಗೆ ಅದೇ ಬೇಜಾರು ಅಂತಂದರು. ಯೋಚನೆ ಮಾಡಬೇಡಿ, ರಾಯರು ಖಂಡಿತವಾಗ್ಲೂ ಇನ್ನೂ 6 ತಿಂಗಳ ಒಳಗೆ ನಿಮ್ಮ ಮನೆಗೆ ಬರ್ತಾರೆ. ರಾಯರೇ ನಿಮ್ಮ ಮನೆಗೆ ಬರ್ತಾರೆ, ಯೋಚನೆ ಮಾಡಬೇಡಿ. ರಾಯರ ಅನುಗ್ರಹ ಅವನ ಮೇಲೆ ಯಾವಾಗಲೂ ಇದೆ. ಇವತ್ತು ಡೇಟ್ ಬರ್ಕೊಂಬಿಡಿ ಕ್ಯಾಲೆಂಡ್ರಲ್ಲಿ. ಇಲ್ಲಿಂದ 6 ತಿಂಗಳ ಒಳಗೆ ನೀವು ನನಗೆ ಸಿಹಿ ಸುದ್ದಿಯನ್ನು ಹೇಳ್ತೀರಾ. ಆ ಸಿಹಿ ಸುದ್ದಿಯನ್ನು ಕೇಳೋದಕ್ಕೆ ನಾನು ಕಾಯ್ತಾ ಇರ್ತೀನಿ ಅಂತಂದರೆ ನಿಮಗೆ ಆಶ್ಚರ್ಯ ಆಗುತ್ತೋ, ನಿಮಗೆ ಏನು ಅನಿಸುತ್ತೋ ನನಗಂತೂ ಗೊತ್ತಿಲ್ಲ. ನಾನು ಹೇಳಿದ 6 ತಿಂಗಳಿಗೆ ಸರಿಯಾಗಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಗುರುಗಳೇ ನೀವು ಹೇಳಿದ್ದು ನಿಜ ಆಯಿತು, ನಮ್ಮ ಸೊಸೆ ಈಗ ಗರ್ಭಿಣಿಯಾಗಿದ್ದಾಳೆ, ಕನ್ಸೀವ್ ಆಗಿದ್ದಾಳೆ, ಈಗ 3 ತಿಂಗಳಾಗಿದೆ, ಎಲ್ಲ ಚೆಕಪ್ ಎಲ್ಲ ಮಾಡಿಸಿದ್ವಿ, ಮಗು ನಾರ್ಮಲ್ ಆಗಿದೆ, ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿದ್ರು. ನಿಮ್ಮ ಅನುಗ್ರಹದಿಂದ, ರಾಯರ ಅನುಗ್ರಹದಿಂದ, ನಿಮ್ಮ ಆಶೀರ್ವಾದದಿಂದ ಆರೋಗ್ಯವಾಗಿರುವಂತಹ ಒಂದು ಮಗು ನಮ್ಮ ಮನೆಗೆ ಬಂದರೆ ಸಾಕು. ಅದು ಗಂಡಾದರೂ ಆಗಲಿ ಹೆಣ್ಣಾದರೂ ಆಗಲಿ ಮಗು ಬಂದರೆ ಸಾಕು ಅಂತ ಅವರು ಹೇಳಿದ್ರು. ನಾನು ಆ ಕ್ಷಣದಲ್ಲಿ ಅವರಿಗೆ ಹೇಳಿದ್ದೇನು ಗೊತ್ತಾ, ನಿಮ್ಮ ಮನೆಗೆ ರಾಯರೇ ಮೊದಲು ಬರ್ತಾರೆ. ರಾಯರು ಬಂದ ಮೇಲೆ ನಂತರ ರಾಯರ ಹಿಂದೆ ಲಕ್ಷ್ಮಿ ಬರ್ತಾಳೆ. ನೋಡ್ತಾ ಇರಿ, ನಿಮ್ಮ ಮನೆಗೆ ರಾಯರು ಪ್ರಕಾಶಮಾನವಾಗಿ ಬರ್ತಾರೆ ಅಂತ ಹೇಳಿದ್ದೆ. ಈಗ ಕೆಲವು ತಿಂಗಳ ಹಿಂದೆ ಇದು ನಡೆದಿದ್ದು, ಈಗಷ್ಟೇ, ತುಂಬ ಏನು ಇದಾಗಿರಲಿಲ್ಲ, ತುಂಬ ಏನು ವರ್ಷಗಳು ಕೂಡ ಆಗಿಲ್ಲ.
ಕೆಲವೇ ವರ್ಷಗಳ ಹಿಂದೆ ನಡೆದಂಥ ಘಟನೆ ಇದು. ನಾನು ಹೀಗೆ ನಡ್ಕೊಂಡು ಬರ್ತಾ ಇದ್ದಾಗ ಎದುರುಗಡೆ ಅವ್ರು ಸಿಕ್ಕಿದ್ರು. ನನಗೆ ಸಿಕ್ಕಾಗ ಆಕೆ ಕಣ್ಣುಗಳಲ್ಲಿ ಕಣ್ಣೀರು ಬರ್ತಾ ಇದೆ, ಅಳ್ತಾ ಇದ್ದಾರೆ. ನನಗೆ ಮತ್ತೆ ಭಯ ಶುರು ಆಯಿತು, ಇದು ಯಾಕೆ ಹಿಂಗೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ. ಯಾಕೆಂದರೆ ನನಗೆ ಯಾರ ಕಣ್ಣುಗಳಲ್ಲಾದರೂ ಕಣ್ಣೀರು ಬಂತು ಅಂತಂದರೆ ನನಗೊಂಥರ ಹಿಂಸೆ ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರ ನೋವು ಏನಿರುತ್ತೋ ಅಂತ, ನೋವಿಗೆ ಭಾಳ ಬೇಗ ನನ್ನ ಮನಸ್ಸು ಕರಗಿಬಿಡುತ್ತೆ. ನಾನೇ ಒಂದು ರೀತಿ ಅಳೋದಕ್ಕೆ ಶುರು ಮಾಡಿಬಿಡ್ತೀನಿ, ಅಷ್ಟು ಭಾವಜೀವಿ ನಾನು. ಸರಿ, ಯಾಕೆ ಅಳ್ತಾ ಇದ್ದೀರಾ, ಏನಾಯಿತು ಅಂತಂದೆ. ಆಗ ಅವ್ರು ಹೇಳಿದ್ದೇನು ಗೊತ್ತಾ, ಗುರುಗಳೇ ನೀವು ಹೇಳಿದ್ರಿ ನಿಮ್ಮ ಮನೆಗೆ ಪ್ರಕಾಶಮಾನವಾಗಿ ರಾಯರೇ ಬರ್ತಾರೆ ಅಂತ. ನೀವು ಹೇಳಿದ ಮಾತು ಸತ್ಯ ಆಯಿತು. ನಮ್ಮ ಸೊಸೆಗೆ ಗಂಡು ಮಗು ಆಗಿದೆ. ಬಹಳ ವಿಶೇಷ ಏನು ಅಂತಂದರೆ, ಹುಟ್ಟಿದಂತಹ ಆ ಮಗು ಏನಿರುತ್ತೆ, ಆ ಮಗುವಿಗೆ ಹುಟ್ಟಿದ ದಿವಸ ನೀವು ಹೇಗೆ ಇರುತ್ತೆ ಅನ್ನೋದು ನೀವು ನೋಡಿರ್ತೀರ. ಆದರೆ ಈ ಮಗು ಏನು ಹುಟ್ಟಿದೆ, ಈ ಮಗು ಆ ಮುಖದಲ್ಲಿ ಎಂಥ ಕಾಂತಿ ಇದೆ ಅಂತಂದರೆ, ಅವ್ರು ಹೇಳಿದ್ರು ಎಷ್ಟು ಪ್ರಕಾಶಮಾನವಾಗಿದೆ ಅಂತಂದರೆ, ನಮ್ಗೆ ಆ ಮಗು ನೋಡಿದ್ರೆ ರಾಯರನ್ನೇ ನೋಡ್ದಂಗೆ ಆಗ್ತಾ ಇದೆ. ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಆಯಿತು, ಅದಕ್ಕೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಂದರು. ಬಹಳ ಸಂತೋಷ. ನಿಮ್ಮ ಮನೆಗೆ ರಾಯರು ಬಂದೇ ಬರ್ತಾರೆ ಅಂತ ನನಗೆ ಗೊತ್ತಿತ್ತು. ಯಾಕೆ ಅಂತಂದರೆ, ರಾಯರು ನನ್ನೊಳಗೆ ಕುಳಿತು ನಿಮ್ಮ ಮಗನಿಗೆ ದಾರಿ ತೋರಿಸಿದ್ದಾರೆ, ನಿಮ್ಮ ಮಗನಿಂದ ಸೇವೆ ಮಾಡಿಸ್ಕೊಂಡಿದ್ದಾರೆ. ಹಾಗಿರುವಾಗ ಅವನ ಭಕ್ತಿಗೆ, ಅವನ ಪೂಜ್ಯ ಭಾವನೆ ಏನಿದೆಯೋ, ನಿಷ್ಕಲ್ಮಶವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ರಾಯರ ಸೇವೆನ ಅವನು ಮಾಡಿರೋದ್ರಿಂದ ರಾಯರೇ ಬರ್ತಾರೆ ಅನ್ನೋದನ್ನು ರಾಯರು ನನಗೆ ಮೊದಲೇ ತಿಳಿಸಿದ್ರಿಂದ ನನ್ನ ಬಾಯಲ್ಲಿ ಅದು ಬಂತು. ರಾಯರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಕೇಳಿ ಬಹಳ ಖುಷಿ ಆಯಿತು ಅಂತ ಹೇಳಿದೆ. ಈಗ ಆ ಮಗುವಿಗೆ 1.5 ವರ್ಷ ಆಗಿದೆ. ಆ ಮಗು ಹೇಗಿದ್ದಾನೆ ಅಂತಂದರೆ, ಅವನನ್ನು ನೋಡಿದ್ರೆ ಕೈ ಮುಗಿಬೇಕು ಅಂತ ಅನ್ಸುತ್ತೆ. ನೋಡಿ, ಕೆಲವು ಮಕ್ಕಳು ದೇವರು, ಯಾವ ಮಕ್ಕಳನ್ನು ನೋಡಿದ್ರು ಆ ಮಕ್ಕಳು ದೇವ್ರ ಸಮಾನವೇ. ಆದರೆ ಈ ಮಗುವನ್ನು ನೋಡಿದಾಗ ಆ ಮಗುವಿನ ಮುಖದಲ್ಲಿ ಎಂಥ ಕಾಂತಿ ಇದೆ ಅಂತಂದರೆ ಕೈ ಮುಗಿಬೇಕು ಅಂತ ಅನಿಸುತ್ತೆ. ನಾನು ಕೈ ಮುಗಿದ್ಬಿಟ್ಟು ಆ ಮಗು ಎತ್ಕೊಂಡು ಆ ಮಗುಗೆ ಮುದ್ದಾಡಿ ಮುತ್ತು ಕೊಟ್ಟು ಕೈಗೆ ಒಂದು 500 ರೂಪಾಯಿ ನೋಟನ್ನು ಇಟ್ಟು, ನಾನು ಕೊಡ್ತಾ ಇರೋದು ರಾಯರಿಗೆ, ಮಗುಗಲ್ಲ. ರಾಯರು ಅನ್ನೋಂಥ ಭಾವನೆ ನನಗಿರೋದ್ರಿಂದ ಆ ಮಗುಗೆ 500 ರೂಪಾಯಿ ಕೈಗಿಟ್ಟು ಹಣೆ ಸವರಿ ಆ ಮಗುನ ಮುದ್ದು ಮಾಡಿ ಮತ್ತೆ ಆ ಮಗುನ ಆ ತಾಯಿ ಕೈಲಿ ಕೊಡ್ತೀನಿ. ಇದು ನನ್ನ ಜೀವನದಲ್ಲಿ, ನನ್ನ ಬದುಕಿನಲ್ಲಿ ರಾಯರು ಮಾಡಿಸಿದಂತಹ ಒಂದು ಸತ್ಯ ಘಟನೆ. ಈ ಘಟನೆಯನ್ನು ನಿಮಗೆಲ್ಲ ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ತಿಳಿಸಿದೆ. ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ರಾಯರ ಮಹಿಮೆಯ, ರಾಯರ ಪವಾಡವನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸರಿ ಗ ಮ ಗರಿ ಗ ಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ಸನಿ ಧನಿ ಸರಿ ಗ ಮ ಗರಿ ಧನಿ ಸರಿ